ಕೆಆರ್ ಪೇಟೆ ಸ್ಥಳೀಯ ಚುನಾವಣೆ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ನೀಡಿದ ರಾಜ್ಯ ಜೆಡಿಎಸ್ ವಕ್ತಾರರಾದ ಅಶ್ವಿನ್ ಕುಮಾರ್, ಸ್ಥಳೀಯ ಚುನಾವಣೆ ಬಗ್ಗೆ ವರಿಷ್ಠರು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ತೀರ್ಮಾನ ಮಾಡುತ್ತೇವೆ ಎಂದು ಹೇಳಿರುವ ಮಾತುಗಳನ್ನು ಕೆಲವರು ತಿರುಚಿ ಹೇಳುತ್ತಿದ್ದಾರೆ ಅಷ್ಟೇ ಎಂದು ಪಟ್ಟಣದ ಶಾಸಕರಾದ ಎಚ್.ಡಿ. ಮಂಜು ಅವರು ಕೆಲವು ರಸ್ತೆ ಕಾಮಗಾರಿಗಳಿಗೆ ಪೂಜೆ ಮಾಡುವ ವೇಳೆ ಅಶ್ವಿನ್ ಕುಮಾರ್ ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರು, ಜಾತ್ಯತೀತ ಜನತಾದಳದ ವರಿಷ್ಠರಾದಂಥ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು ಹಾಗೂ ನಮ್ಮೆಲ್ಲ ಪ್ರೀತಿಯ ಕುಮಾರಣ್ಣವರು ಮತ್ತು BJPಯ ವರಿಷ್ಠರಾದಂಥ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ನಾಯಕರುಗಳು ಒಂದು ಹೊಂದಾಣಿಕೆ ಮಾಡಿ ಚುನಾವಣೆ ನಡೆಸಿದ್ದಾರೆ. ಹಾಗೆ ಬೈ ಎಲೆಕ್ಷನ್ ಏನು ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಲ್ಲಿ ಏನು ಉಪಚುನಾವಣೆಗಳಾಯಿತು ಅದನ್ನು ಜೊತೆಯಾಗಿ ನಾವು ನಡೆಸಿದ್ದೀವಿ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬಂದಾಗ ಅದನ್ನು ಪೂಜ್ಯ ದೊಡ್ಡಗೌಡರು ಏನು ಹೇಳಿದ್ದಾರೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಕೂತು ನಾವೆಲ್ಲರೂ ವರಿಷ್ಠರೆಲ್ಲ ತಗೊಂಡು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ ವಿನಃ ಇದನ್ನು ಯಾರೋ ಮುಖಂಡರುಗಳು ಅದನ್ನು ತಿರುಚುವಂಥ ಕೆಲಸಗಳನ್ನ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮೈತ್ರಿ ಅನ್ನೋದು ಬೇಡ ಅಂತಂದ್ರೆ ಈಗ ಹಂಗೆ ಸ್ಪರ್ಧೆ ಮಾಡೋಕೆ ರೆಡಿ ಇದ್ದೀರಾ ಸರ್? ಜಾತ್ಯತೀತ ಜನತಾದಳದ ಲಕ್ಷಾಂತರ ಕೋಟ್ಯಂತರ ಕಾರ್ಯಕರ್ತರು ಪಕ್ಷನ ತಂದೆ ತಾಯಿಯನ್ನು ಅಂತ ತಿಳ್ಕೊಂಡಿರೋಂಥ ಕಾರ್ಯಕರ್ತರುಗಳಿದ್ದಾರೆ. ನಮಗೆ ನಮ್ಮ ಪಕ್ಷ ಮುಖ್ಯ. ಜಾತ್ಯತೀತ ಜನತಾದಳ ನಮ್ಮ ಹೃದಯದಲ್ಲಿದೆ. ಮೈತ್ರಿ ಬೇಡ ಬೇಕು ಅನ್ನೋಂಥದ್ದು ಅದು ವರಿಷ್ಠರಿಗೆ ಬಿಟ್ಟಂಥದ್ದು. ಕಾರ್ಯಕರ್ತರೆಲ್ಲ ನಾವು ಚೆನ್ನಾಗಿದ್ದೀವಿ, ಯಾವ ಗೊಂದಲನೂ ಇಲ್ಲ. BJP ಆಗಲಿ JDS ಆಗಲಿ ಸದನದಲ್ಲಿ ನೋಡಿ, ಸದನದಲ್ಲೂ ಶಾಸಕರು ನಾವೆಲ್ಲರೂ ನೋಡ್ತಾ ಇರ್ತೀವಿ. ಸದನದ ಹೊರಗೆ ಒಳಗಡೆ ಒಟ್ಟಾಗಿ ಅವರು ಪ್ರತಿಭಟಿಸ್ತಾರೆ, ಒಟ್ಟಾಗಿ ಅವರು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಗೊಂದಲನೂ ಇಲ್ಲ, ಅದರಿಂದ ಹೊರಬರೋ ಅಂಥ ಮಾತು ಇಲ್ಲ. ಅದೆಲ್ಲ ನಮ್ಮ ಕುಮಾರಣ್ಣವರಿದ್ದಾರೆ, ಪೂಜ್ಯ ದೇವೇಗೌಡರು ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಅಂದರೆ 2028ಕ್ಕೂ ಮೈತ್ರಿ ಮತ್ತು ಲೋಕಸಭೆ ಸ್ಥಳೀಯ ಸಂಸ್ಥೆಗೂ ಮೈತ್ರಿ ಆಗಿ ಹೋಗ್ಬೇಕು ಅಂತಾರೆ. ಅದನ್ನು ನಮ್ಮ ಪಕ್ಷದ ವರಿಷ್ಠರು ಹೇಳ್ತಾರೆ 100%. ನಮ್ಗೆ 2028 ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನಂಥ ಲಕ್ಷಾಂತರ ಯುವಕರು ಯುವತಿಯರು ಎಲ್ಲ ನಮ್ಮ ತಾಯಿ ತಂದೆದಿರ ಕನಸಿದೆ. ಈಗ ಒಂದು ಕಡೆ ಎಲ್ರಿಗೂ ಕೂಡ ಕ್ಷೇತ್ರದಲ್ಲಿ ಗೊಂದಲ ಇದೆ, BJP ಇರ್ಬೋದು ಅಥವಾ JDS ಇರ್ಬೋದು. ಸೊ ಇಂಥವ್ರಿಗೆ ಗೊಂದಲಕ್ಕೆ ಏನು ಹೇಳ್ತೀವಿ? ಎಲ್ಲ ಕೇರ್ಪೇಟೆ ಕೇಳ್ತಾರೆ ಸರ್, ಯಾವ ಕ್ಷೇತ್ರದಲ್ಲೇ ಇರುತ್ತೆ. ಒಂದು ಮನೆ ಅಂದಾಗ ಗಲಾಟೆ ಇಲ್ದಿರೋದು ಯಾವ ಮನೆ ಇರುತ್ತಣ್ಣ? ಅಣ್ಣ ತಮ್ಮ ಅಂತ ಹುಟ್ಟಿದ ಮೇಲೆ ಏನೋ ದಾಯಾದಿಗಳ ಕಾಲ ಇದ್ದೇ ಇರುತ್ತೆ. ಅಂದಾಗ ಪಕ್ಷ ಅಂದಾಗ ದೊಡ್ಡದು, ಅದು ರಾಜ್ಯ ಮಟ್ಟಕ್ಕೆ ಅನ್ನೋದು ಇರುತ್ತೆ. ಒಂದು-ಎರಡು ಕ್ಷೇತ್ರಗಳಲ್ಲಿ ಗೊಂದಲಗಳಿರುತ್ತೆ. ಎಂತೆಂಥ ಕಷ್ಟ ಎಲ್ಲ 70-80 ದಶಕದಿಂದ ಒಂದು ಜಾತ್ಯತೀತ ಜನತಾದಳನ ಕಟ್ಟದಂಥ ದಿಗ್ಗಜರು ಇದ್ದಾರೆ, ಅವರೆಲ್ಲ ನೋಡ್ಕೊಳ್ತಾರೆ. ಯಾವ ಗೊಂದಲ ಏನಿಲ್ಲ ಇದ್ರೂ ಅದನ್ನು ವರಿಷ್ಠರುಗಳು ನಿಭಾಯಿಸ್ತಾರೆ.